ಹಾಯ್ ನಮಸ್ಕಾರ ಎಲ್ಲರಿಗೂ ಅಭಿರುಚಿ ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಖಾರ ಪೊಂಗಲ್ನ ಮಾಡ್ತಾ ಇದ್ದೀನಿ. ತಮಿಳುನಾಡಿನ ವಿಶೇಷವಾದ ತಿಂಡಿ ಅಂದರೆ ಅದು ಖಾರ ಪೊಂಗಲ್. ಸೊ ನಾವು ಸಂಕ್ರಾಂತಿ ಹಬ್ಬದಲ್ಲಿ ಕೂಡ ಈ ಖಾರ ಪೊಂಗಲ್ನ ಮಾಡ್ತೀವಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಸಾಫ್ಟ್ ಫುಡ್ ಅಂತ ಹೇಳ್ಬೋದು. ಹಾಗಾದರೆ ಖಾರ ಪೊಂಗಲ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಮತ್ತು ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ. ಅಕ್ಕಿನ 80% ತೊಗೊಂಡಿದ್ದೀನಿ ಮತ್ತು ಹೆಸರು ಬೇಳೆನ ಕೂಡ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಮತ್ತು ಇಂಗನ್ನು ತೊಗೊಂಡಿದ್ದೀನಿ, ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ, ಗೋಡಂಬಿ, ಹಸಿ ಕೊಬ್ಬರಿನ ಕಟ್ ಮಾಡಿ ತೊಗೊಂಡಿದ್ದೀನಿ, ಜೀರಿಗೆ, ಕರಿಮೆಣಸುಕಾಳು, ಅರಿಶಿಣ, ಕರಿಬೇವು, ಒಗ್ಗರಣೆಗೆ ಬೇಕಾದಷ್ಟು ಸ್ವಲ್ಪ ತುಪ್ಪನ ತೊಗೊಂಡಿದ್ದೀನಿ. ಮತ್ತು ನಾನು ಒಂದು ಪಾತ್ರೆಗೆ ಸ್ವಲ್ಪ ಅಕ್ಕಿನ ಹಾಕ್ತಾ ಇದ್ದೀನಿ. ಅಕ್ಕಿಗೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ತೊಳಿಬೇಕಾಗತ್ತೆ. ಒಂದು 10 ನಿಮಿಷ ನೆನೆಯಲು ಬಿಡ್ತಾ ಇದ್ದೀನಿ. ಹಾಗೆ ಒಂದು ಬಾಳಿಗೆ ನಾನು ಸ್ಟಾರ್ಟ್ ಮಾಡಿ ಹೆಸರು ಬೇಳೆನ ಚೆನ್ನಾಗಿ ಹುರಿಬೇಕಾಗತ್ತೆ. ಒಂದು 5-10 ನಿಮಿಷ ಹುರಿದ್ರೆ ಸಾಕು. ಚೆನ್ನಾಗಿ ಹುರಿಬೇಕಾಗತ್ತೆ. ಇದನ್ನು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಈ ಥರ ಹುರಿದ್ರೆ. ಈ ಥರ ಕಲರ್ ಆಗಿರಬೇಕು. ಇವನು ಕೂಡ ನಾನು ಈ ನೀರಿನಲ್ಲಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಇವನು ಕೂಡ 10 ನಿಮಿಷ ನಾನು ನೆನೆ ಇಡ್ತಾ ಇದ್ದೀನಿ. ಈ ಥರ ಕಲಿಸಿ ಈಗ ನಾನು ಒಂದು ಕುಕ್ಕರ್ ಪಾತ್ರೆಗೆ ನೆಂದಿರೋ ಹೆಸರುಬೇಳೆ ಮತ್ತು ಅಕ್ಕಿನ ಹಾಕ್ತಾ ಇದ್ದೀನಿ. ಒಂದಕ್ಕೆ 3 ಪಟ್ಟು ನೀರನ್ನು ಹಾಕಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ. ಅರಿಶಿನ, ಸ್ವಲ್ಪ ಎಣ್ಣೆನ ಹಾಕಬೇಕು. ಇಲ್ಲಿ ಕ್ಲೋಸ್ ಮಾಡಿ 2-3 ವಿಸಲ್ ಆಗುವವರೆಗೂ ನಾನು ಇಡ್ತಾ ಇದ್ದೀನಿ. ಒಂದು ಬಾಳಿಗೆಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ. ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಜೀರಿಗೆನ ಹಾಕ್ತಾ ಇದ್ದೀನಿ. ಕರಿಮೆಣಸುಕಾಳು, ಹಸಿ ಮೆಣಸಿನ್ಕಾಯಿ, ಕರಿಬೇವು, ಸ್ವಲ್ಪ ಇಂಗನ್ನ ಹಾಕ್ತಾ ಇದ್ದೀನಿ. ಅಡಿಗೆಗೆ ಇಂಗನ್ನ ಜಾಸ್ತಿ ಯೂಸ್ ಮಾಡಬೇಕು. ಹಸಿ ಕೊಬ್ಬರಿನ ಹಾಕ್ತಾ ಇದ್ದೀನಿ. ಕಾಜುನ ಹಾಕ್ತಾ ಇದ್ದೀನಿ.
ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಕುಕ್ಕರ್ ವಿಸಿಲ್ ಹೊಡೆದಿದೆ. ಸೊ ಬ್ಯಾಟ್ರ್ ರೆಡಿ ಆಗಿದೆ. ಈ ಥರ ಆಗಿರಬೇಕು. ತುಂಬ ಗಟ್ಟಿ ಆದರೆ ನೀವು ಬಿಸಿ ನೀರನ್ನು ಹಾಕಿ ಈ ಥರ ಹದಕ್ಕೆ ತರಬೇಕಾಗತ್ತೆ. ಈಗ ನಾನು ಗ್ಯಾಸ್ ಸ್ಟವ್ನಲ್ಲಿ ಒಗ್ಗರಣೆ ಇಡ್ತಾ ಇದ್ದೀನಿ. ಇದಕ್ಕೆ ನಾನು ಕುಕ್ಕರ್ನಲ್ಲಿರೋ ಹೆಸರುಬೇಳೆ ಮತ್ತು ಇದು ಹಾಕ್ತಾ ಇದ್ದೀನಿ. ತುಂಬಾ ಗಟ್ಟಿಯಾಗಿ ಮಾಡ್ಕೊಳ್ಬೇಡಿ, ತೆಳುವಾಗಿಯೂ ಬೇಡ, ಈ ಥರ ಹದ ಆಗಿರಬೇಕು. ಆರಿದ ಮೇಲೆ ತುಂಬಾ ಗಟ್ಟಿಯಾಗಿ ಬರುತ್ತೆ ಇದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ಇದಕ್ಕೆ ನಾನು ತುಪ್ಪದಲ್ಲಿ ಗೋಡಂಬಿನ ಹುರಿದು ಹಾಕ್ತಾ ಇದ್ದೀನಿ. ತುಂಬಾ ಟೇಸ್ಟ್ ಆಗಿರತ್ತೆ ಹಾಕಿದರೆ. ಇವಾಗ ಖಾರ ಪೊಂಗಲ್ ರೆಡಿ ಆಗಿದೆ. ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.